ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮ ಇಂದಿನ ನೈತಿಕ ಕಥೆಯ ಹೆಸರು ತಿರುಗುಬಾಣ. ಸ್ನೇಹಿತರೆ, ಒಂದು ಊರಿನಲ್ಲಿ ಎಣ್ಣೆ ವ್ಯಾಪಾರಿಯೊಬ್ಬನಿದ್ದನು. ಅವನು ಕುರಿ ಹಾಗೂ ಕತ್ತೆಯನ್ನು ಸಾಕಿದ್ದನು. ಎರಡೂ ಸಾಕು ಪ್ರಾಣಿಗಳೆಂದರೆ ಅವನಿಗೆ ತುಂಬಾ ಪ್ರೀತಿ. ಅದರಲ್ಲೂ ಕತ್ತೆಯನ್ನು ಕಂಡರೆ ಅಚ್ಚುಮೆಚ್ಚು. ಅವನು ಗಾಣದಲ್ಲಿ ಎಣ್ಣೆ ತೆಗೆಯುವಾಗ ಕತ್ತೆ ಗಾಣವನ್ನು ಎಳೆಯುತ್ತಿತ್ತು ಮತ್ತು ಎಣ್ಣೆ ಡಬ್ಬಿಗಳನ್ನು ಸಂತೆಗೆ ಹೊತ್ತೊಯ್ಯಲು ನೆರವಾಗುತ್ತಿತ್ತು. ಮಾಲೀಕನಿಗೆ ಕತ್ತೆಯ ಮೇಲಿರುವ ಪ್ರೀತಿ ಕಂಡು ಕುರಿಯು ಒಳಗೊಳಗೆ ಅಸೂಯೆ ಪಡುತ್ತಿತ್ತು. ಹೇಗಾದರೂ ಮಾಡಿ ಮಾಲೀಕನ ಪ್ರೀತಿ ತನ್ನ ಮೇಲೆ ತಿರುಗುವಂತೆ ಮಾಡಬೇಕೆಂದು ಯೋಚಿಸುತ್ತಿರುವಾಗ ಅದಕ್ಕೊಂದು ಉಪಾಯ ಹೊಳೆಯಿತು. ಏನೆಂದರೆ ಕತ್ತೆಯನ್ನು ಮನೆಯಿಂದ ಹೊರಹಾಕುವಂತೆ ಮಾಡುವುದು. ಆಗ ಮಾಲೀಕನು ತನ್ನನ್ನೇ ಪ್ರೀತಿಸುತ್ತಾನೆ ಎಂದು ಚಿಂತಿಸಿ ಅದಕ್ಕಾಗಿ ಕತ್ತೆಯ ಬಳಿ ತೆರಳಿ, ಗೆಳೆಯ, ನಿನ್ನ ಕಷ್ಟ ನನ್ನಿಂದ ನೋಡಲಾಗುತ್ತಿಲ್ಲ. ದಿನವೂ ಕಷ್ಟಪಟ್ಟು ಗಾಣ ಎಳೆಯುತ್ತೀಯ, ಎಣ್ಣೆ ಡಬ್ಬೆ ಹೊರುತ್ತೀಯ, ಆದ್ದರಿಂದ ತುಂಬಾ ಸೊರಗಿ ಹೋಗಿದ್ದೀಯ ಎಂದಿತು. ಅದಕ್ಕೆ ಕತ್ತೆಯು, ಇಲ್ಲ ಗೆಳೆಯ, ನಾನಿಲ್ಲಿ ಸುಖವಾಗಿದ್ದೇನೆ ಎಂದಿತು. ಆದರೂ ಛಲಬಿಡದ ಕುರಿಯು, ಮಾಲೀಕನ ಮೇಲಿನ ಪ್ರೀತಿಯಿಂದ ನೀನು ಹಾಗೆ ಹೇಳುತ್ತಿದ್ದೀಯ. ನೀನು ಸ್ವಲ್ಪ ದಿನ ವಿಶ್ರಾಂತಿ ಮಾಡು, ನಂತರ ಮಾಲೀಕನಿಗೆ ಇನ್ನೂ ಹೆಚ್ಚು ಸಹಾಯ ಮಾಡಬಹುದು ಎಂದಿತು. ಕುರಿಯ ಮಾತಿನಲ್ಲೂ ಅರ್ಥವಿದೆ ಎಂದು ತಿಳಿದ ಅಮಾಯಕ ಕತ್ತೆಯು ಒಪ್ಪಿ, ಏನು ಮಾಡಬೇಕೆಂದು ಕೇಳಿದಾಗ ಕುರಿಯು, ನೀನು ಸುಸ್ತಾದವನಂತೆ ನಾಟಕವಾಡು, ಆಗ ಮಾಲೀಕನು ಸ್ವಲ್ಪ ದಿನ ನಿನ್ನನ್ನು ಕೆಲಸಕ್ಕೆ ಹಚ್ಚುವುದಿಲ್ಲ ಮತ್ತು ವಿಶ್ರಾಂತಿ ನೀಡುತ್ತಾನೆ ಎಂದಿತು. ಆದರೆ ಕುರಿಯ ಮರ್ಮವೇ ಬೇರೆ ಇತ್ತು. ಕತ್ತೆಯು ಕೆಲಸ ಮಾಡುವುದಿಲ್ಲ ಎಂದು ತಿಳಿದೊಡನೆ ಮಾಲೀಕನು ಅದನ್ನು ಮನೆಯಿಂದ ಹೊರಹಾಕುತ್ತಾನೆ. ಮುಂದೆ ನಾನೇ ಅವನ ಮುದ್ದಿನ ಸಾಕು ಪ್ರಾಣಿಯಾಗಬಹುದು ಎಂಬುದಾಗಿತ್ತು. ಮರುದಿನ ಕತ್ತೆಯು ಕುರಿ ಹೇಳಿದಂತೆ ಮಲಗಿ ನಾಟಕವಾಡತೊಡಗಿತು. ಮಾಲೀಕನು ಬಂದು ನೋಡಿ ತನ್ನ ಮುದ್ದಿನ ಕತ್ತೆಗೂ ಅಪಾಯವಾಗಿರಬೇಕೆಂದು ತಿಳಿದು ಕೂಡಲೇ ನಾಟಿ ಪಶುವೈದ್ಯರನ್ನು ಕರೆತಂದನು. ಅವರು ಪರೀಕ್ಷಿಸಿ ಯಾವುದೋ ರೋಗದ ಹೆಸರು ಹೇಳಿ ಕುರಿಯ ಚರ್ಮದೊಳಗಿನ ಕೊಬ್ಬನ್ನು ಸವರಿದರೆ ಅದರ ರೋಗ ಸರಿ ಹೋಗುವುದೆಂದು ಹೇಳಿದರು. ತನ್ನ ಮುದ್ದಿನ ಕತ್ತೆಗಾಗಿ ಮಾಲೀಕನು ತನ್ನ ಬಳಿಯೇ ಇದ್ದ ಕುರಿಯನ್ನು ಕೊಯ್ದು ಅದರ ಚರ್ಮದೊಳಗಿನ ಕೊಬ್ಬನ್ನು ತೆಗೆದು ಕತ್ತೆಗೆ ಸವರಿದನು. ಕತ್ತೆಯು ಎದ್ದು ನಿಂತು ಎಂದಿನಂತೆ ಮಾಲೀಕನ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿತು. ಸ್ನೇಹಿತರೆ, ಈ ನೈತಿಕ ಕಥೆಯ ನೀತಿ ಪಾಠ ಏನೆಂದರೆ, ಕುಟಿಲ ತಂತ್ರಗಳು ಕೆಲವೊಮ್ಮೆ ತಿರುಗು ಬಾಣಗಳಾಗುತ್ತವೆ. ಆದ್ದರಿಂದ ಸ್ನೇಹಿತರೆ, ಇನ್ನೊಬ್ಬರ ಮೇಲೆ ಅಸೂಯೆ ಪಡುವುದನ್ನು ಬಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡುವುದು ಒಳ್ಳೆಯದು. ಸ್ನೇಹಿತರೆ, ಈ ನೈತಿಕ ಕಥೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.